ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಹೊಸ ಕಾರ್ಯವನ್ನು ಮಾಡುವನು. ಹೌದು ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನನಗೆ ತಿಳಿಸಿಕೊಟ್ಟಂಥ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18ರಿಂದ 19 ವಚನದಲ್ಲಿ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಇಗೋ ಹೊಸ ಕಾರ್ಯವನ್ನು ಮಾಡುವೆನು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ಹೊಸ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಹೊಸ ಕಾರ್ಯವೆಂದರೇನು? ಇಲ್ಲಿವರೆಗೂ ನೀವು ನೋಡದೇ ಇರುವಂಥ ಕಾರ್ಯವೇ ಹೊಸ ಕಾರ್ಯ. ದೇವರು ಹೊಸ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವೇನು ಮಾಡಬೇಕು? ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಳೆಯ ಕಾರ್ಯಗಳನ್ನು, ನಿಮ್ಮ ಜೀವನದಲ್ಲಿ ನಡೆದಂಥ ಅವಮಾನ ನಿಂದೆಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು, ವೇದನೆಗಳನ್ನು ಅನೇಕ ಜನರು ನೆನೆಸಿ ವೇದನೆ ಪಡ್ತಾರೆ, ಮಾತ್ರವಲ್ಲದೆ ಕೊರಗುತ್ತಾರೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಳೆ ಸಂಗತಿಗಳನ್ನು ಮರೆತು ಬಿಡಿ, ಹೊಸ ಕಾರ್ಯವನ್ನು ನಾನು ಮಾಡ್ತೇನೆ. ಹೊಸ ಕಾರ್ಯವನ್ನು ದೇವರು ನನ್ನ ಜೀವಿತದಲ್ಲಿ ಮಾಡ್ತಾನೆ ಎಂಬುದಾಗಿ ನೀವು ನಂಬಬೇಕು. ದೇವರು ಏನು ಹೇಳಿದ್ದಾರೆ? ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ನಂಬಬೇಕು. ನಮ್ಮಿಂದ ದೇವರು ಎದುರು ನೋಡ್ತಿರೋದು ನಂಬಿಕೆ. ನಾವು ನಂಬುವಾಗ, ಹೌದು ಕರ್ತನೆ, ಇದು ಸರ್ವಶಕ್ತನಾದ ದೇವರು, ಸಕಲವನ್ನ ಉಂಟು ಮಾಡಿದ ದೇವರು, ನನಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟ ದೇವರು, ನನಗೋಸ್ಕರ ನೀನೆಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾದ ದೇವರು ಎಂಬುದಾಗಿ ನಾನು ನಂಬುತ್ತೇನೆ. ನೀನು ನನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡಲು ಶಕ್ತನಾಗಿದ್ದೆ ಎಂಬುದಾಗಿ ನಾನು ನಂಬ್ತೇನೆ ಸ್ವಾಮಿ. ಹಳೇ ಸಂಗತಿಗಳನ್ನು ಮರೆತು ಬಿಡುತ್ತೇನೆ, ಹಳೇ ಸಂಗತಿಗಳನ್ನು ನನ್ನಿಂದ ತೆಗೆದು ಬಿಡ್ರಿ, ಹೊಸ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡ್ರಿ ಎಂಬುದಾಗಿ ನೀವು ನಂಬಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊಸ ಕಾರ್ಯವನ್ನು ಮಾಡಲು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಳೇ ಸಂಗತಿಗಳನ್ನು ನೆನೆಸಿ ವೇದನೆ ಪಡುತ್ತಿದ್ದೀರೋ? ನನ್ನ ಕುಟುಂಬದಲ್ಲಿ ಈ ಕಾರ್ಯ ನಡೆಯಬಾರ್ದಾಗಿತ್ತು, ನನ್ನ ಜೀವನದಲ್ಲಿ ಈ ಕಾರ್ಯ ನಡೆಯಬಾರ್ದಾಗಿತ್ತು, ಎಷ್ಟು ಅವಮಾನಗಳು, ನಿಂದೆಗಳು ಎಂಬುದಾಗಿ ನಡೆದ ಕಾರ್ಯವನ್ನೇ ನೆನೆಸಿ ವೇದನೆ ಪಡ್ತಿದ್ದೀರೋ? ದೇವರು ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಹಳೆ ಸಂಗತಿಗಳನ್ನು ಮರೆತು ಬಿಡ್ರಿ. ನನ್ನ ಮಗನೇ, ನನ್ನ ಮಗಳೇ, ಹಳೆ ಸಂಗತಿಗಳನ್ನು ಮರೆತು ಬಿಡು, ಹೊಸ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ದೇವರು ಮಾತನಾಡುವಾಗ ನೀವು ನಂಬಿಕೆ ಇಡ್ರಿ. ಏಸಪ್ಪ, ನನ್ನ ಜೀವಿತದಲ್ಲಿ ನೀನು ಹೊಸ ಕಾರ್ಯವನ್ನು ಮಾಡಲು ಶಕ್ತನು, ನಿನ್ನಿಂದ ಆಗದ ಕಾರ್ಯ ಒಂದು ಇಲ್ಲ, ಹೊಸ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡ್ರಿ ಎಂಬುದಾಗಿ ನೀವು ಪ್ರಾರ್ಥಿಸುವಾಗ, ನಂಬುವಾಗ ಹೊಸ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ನೋಡ್ತೀರ. ನೋಡ್ರಿ ಪ್ರಿಯರೇ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ಹೊಸ ಕಾರ್ಯವನ್ನು, ಅದ್ಭುತ ಕಾರ್ಯಗಳನ್ನು, ಅತಿಶಯವನ್ನು
ಯಾರ ಜೀವಿತದಲ್ಲಿ ಮಾಡ್ತಾರೆ? ದೇವರು ತನ್ನನ್ನ ಪ್ರೀತಿಸುವವರಿಗಾಗಿ. ಹಾಗಾದ್ರೆ ಪ್ರಿಯರೇ, ನಮ್ಮನ್ನ ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರನ್ನು ಪ್ರೀತಿಸಬೇಕು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು, ದೇವರ ಚಿತ್ತಕ್ಕೆ ವಿರುದ್ಧವಾದನ್ನ ತೆಗೆದು ಬಿಡಬೇಕು. ದೇವರನ್ನ ಪ್ರೀತಿಸುವವರು ದೇವರ ವಾಕ್ಯದಂತೆ ನಡೆಯುತ್ತಾರೆ. ನೀವು ದೇವರನ್ನ ಪ್ರೀತಿಸುವಾಗ ದೇವರು ನಿಮಗೆ ಏರಳವಂತ ಆಶೀರ್ವಾದಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ದೇವರು ನಿಮಗಾಗಿ ಸಿದ್ಧ ಮಾಡಿ ಇಟ್ಟಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರು ಮಾಡುವಂತ ಹೊಸ ಕಾರ್ಯವನ್ನು ಕುರಿತು ನೀವು ಯೋಚನೆ ಕೂಡ ಮಾಡಿರುವುದಿಲ್ಲ. ಹಾಗಾದರೆ ದೇವರು ದೊಡ್ಡ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ದೇವರು ನಿಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಆತನು ನಿಮ್ಮ ಹಿತಚಿಂತಕನು, ಹಿತ ಬಯಸುವ ದೇವರು. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ, ಹೊಸ ಕಾರ್ಯಗಳನ್ನ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ದೇವರು ತನ್ನನ್ನು ಪ್ರೀತಿಸುವವರಿಗೆ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಆಮೇನ್ ಎಂಬುದಾಗಿ ನೀವು ಅಂಗೀಕಾರ ಮಾಡ್ರಿ. ನೀವು ದೇವರನ್ನ ಪ್ರೀತಿಸುವಾಗ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡ್ತಾರೆ. ದೇವರು ಮಾಡುವಂತ ಕಾರ್ಯವನ್ನ ಇದುವರೆಗೂ ನೀವು ನೋಡಿರುವುದಿಲ್ಲ. ಹಾಗಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನ ಮಾಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಇದನ್ನ ನೀವು ನಂಬಿ, ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತೇನೆ, ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ನಾನು ತೆಗೆದು ಬಿಡ್ತೇನೆ, ನಿನ್ನ ಆತ್ಮನಿಂದ ತುಂಬಿಸಿ ನನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡ್ರಿ ಎಂಬುದಾಗಿ ನೀವು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡಿ ಆತನು ಮಹಿಮೆ ಹೊಂದುತ್ತಾನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 7ನೇ ವಚನದಲ್ಲಿ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ, ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಗ್ಗುವರು, ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು, ಇವರಿಗೆ ಶಾಶ್ವತ ಸಂತೋಷವಾಗುವುದೆಂಬುದಾಗಿ ಬರೆಯಲ್ಪಟ್ಟಿದೆ. ನಿಮಗೆ ಅವಮಾನವಾಯ್ತಲ್ಲ, ನಿಮಗೆ ನಾಚಿಕೆ ಆಯ್ತಲ್ಲ, ಅನೇಕ ಜನರು ನಿಮ್ಮನ್ನ ಕೇವಲವಾಗಿ ಮಾತನಾಡಿದರಲ್ಲ, ನೀವು ವೇದನೆ ಪಟ್ಟರಲ್ಲ, ಕಷ್ಟಪಟ್ಟರಲ್ಲ, ಅದಕ್ಕೆ ಬದಲಾಗಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆಷ್ಟು ಅವಮಾನವಾಯಿತು, ಅದಕ್ಕೆ 2ರಷ್ಟು ದೇವರು ಮಾನವನ್ನ ಅನುಗ್ರಹಿಸಿಕೊಡಲು ಆತನು ಶಕ್ತನಾಗಿದ್ದಾನೆ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ದೇವರು ಕೊಟ್ಟಿರುವಂತ ಆಶೀರ್ವಾದದಲ್ಲಿ ನೀವು ಸಂತೋಷ ಪಡ್ತೀರಾ. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು, ಇವರಿಗೆ ಶಾಶ್ವತ ಸಂತೋಷವಾಗುವುದು. ನೋಡ್ರಿ, ದೇವರ ಯೋಜನೆ ಎಷ್ಟು ವಿಶೇಷವಾಗಿದೆ. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡಲು ದೇವರು ತೀರ್ಮಾನ ಮಾಡಿದ್ದಾರೆ. ಈ ವಾಗ್ದಾನವನ್ನು ನೀವು ನಂಬ್ರಿ. ದೇವರು ನನ್ನ ಜೀವಿತದಲ್ಲಿ ದೇವರು ಏನು ವಾಗ್ದಾನ ಮಾಡಿದ್ದಾರೆ ಅದನ್ನ ನೆರವೇರಿಸ್ತಾರೆ. ಯಾಕಂದ್ರೆ ದೇವರು ವಾಗ್ದಾನ ಮಾಡ್ತಾರೆ, ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಆ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸಲು ಆತನು ಶಕ್ತನಾಗಿದ್ದಾನೆ. ಯಾಕಂದ್ರೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಭೂಮಿ ಆಕಾಶಗಳು ಅಳಿದು ಹೋದರೂ ಆತನ ಮಾತುಗಳು ಅಳಿದು ಹೋಗುವುದಿಲ್ಲ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ನೀವು ನಂಬುವಾಗ ದೇವರು ನೀವಿರುವಂಥ ಸ್ಥಳದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾರೆ. ನೀವು ಅವಮಾನ ಹೊಂದಿದ್ದೀರೋ, ನಾಚಿಕೆ ಪಟ್ಟಿದ್ದೀರೋ, ಕಷ್ಟಪಟ್ಟಿದ್ದೀರೋ, ವೇದನೆ ಪಟ್ಟಿದ್ದೀರೋ, ಸೋತು ಹೋಗಿದ್ದೀರೋ, ಕುಗ್ಗಿ ಹೋಗಿದ್ದೀರೋ, ದೇವರಿಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೆ 2ರಷ್ಟು ಮಾನವನ್ನ ಕೊಟ್ಟು, 2ರಷ್ಟು ಆಶೀರ್ವಾದವನ್ನು ಕೊಟ್ಟು,
ನಿಮ್ಮಲ್ಲಿ ಶಾಶ್ವತವಾದಂಥ ಸಂತೋಷವನ್ನು ಅನುಗ್ರಹಿಸಿಕೊಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ನೀವೇನು ಮಾಡಬೇಕು? ಈ ವಾಗ್ದಾನಗಳನ್ನು ನಂಬಬೇಕು. ನನ್ನ ದೇವರು ಹೇಳಿದ್ದನ್ನು ಮಾಡ್ತಾರೆ ಎಂಬುದಾಗಿ ನೀವು ನಂಬಬೇಕು. ಈ ವಾಗ್ದಾನಗಳನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ಹೊಸ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಲ್ಲ, ಅದನ್ನು ನನ್ನ ಜೀವಿತದಲ್ಲಿ ಮಾಡ್ರಿ. ನನಗಾಗಿ ನೀವೇನೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದೀರಾ ಅವೆಲ್ಲವನ್ನ ಅನುಗ್ರಹಿಸಿ ಕೊಡ್ರಿ. ನನ್ನ ಜೀವಿತದಲ್ಲಿ ಎಷ್ಟು ನಾನು ಅವಮಾನ ನಿಂದೆಗಳನ್ನು ಪಟ್ಟೆನೋ ಅದಕ್ಕೆ 2ರಷ್ಟು ಆಶೀರ್ವಾದಗಳನ್ನು, ಮಾನವನ್ನು, ಘನತೆಯನ್ನು ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ಹೇಳಿದ್ದೀರಿ. ಅದನ್ನು ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ಈ ವಾಗ್ದಾನಗಳನ್ನ ಹಿಡಿದು ನೀವು ಪ್ರಾರ್ಥನೆ ಮಾಡಬೇಕು. ದೇವರ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೋಡ್ತೀರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಸಮಸ್ಯೆಗಳನ್ನು ನೋಡಿ ಸೋತು ಹೋಗಬೇಡ್ರಿ. ನಾವು ಭೂಲೋಕದಲ್ಲಿದ್ದೇವೆ. ಈ ಲೋಕದಲ್ಲಿ ಶೋಧನೆಗಳು ಬರ್ತದೆ, ಕಷ್ಟಗಳು ಬರ್ತದೆ, ಹೋರಾಟಗಳು ಬರ್ತದೆ, ನಿಂದೆ ಅವಮಾನಗಳು ಬರ್ತದೆ. ದೇವರು ಅವೆಲ್ಲದರ ಮೇಲೆ ನಿಮಗೆ ಜಯವನ್ನು ಇಟ್ಟಿದ್ದಾರೆ. ಅದನ್ನು ನೀವು ಮರೆತು ಬಿಡಬಾರದು. ದೇವರು ಏನು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನವನ್ನು ಹಿಡಿದುಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ಆ ವಾಗ್ದಾನಗಳನ್ನು ಹಿಡಿದುಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ದೇವರು ಮಹಿಮೆ ಹೊಂದುತ್ತಾರೆ. ನೋಡ್ರಿ ಪ್ರಿಯರೇ, ಇನ್ನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 26ನೇ ವಚನದಲ್ಲಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರೋ, ದೇವರ ಆಜ್ಞೆಗಳನ್ನು ಕೈಗೊಂಡು ಯಾರು ನಡೆಯುತ್ತಾರೋ, ದೇವರನ್ನೇ ದೃಷ್ಟಿಸುತ್ತಾರೋ ಅವರು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾರೆ. ಯಾವ ರೀತಿ ಅದ್ಭುತ ಮಾಡ್ತಾರಂತೆ? ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು, ನೋಡ್ರಿ ದೇವರ ಬಯಕೆ, ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು, ನೀವು ತೃಪ್ತಿಯಾಗಿರಬೇಕು, ನಿಮಗೆ ದೇವರು ಅದ್ಭುತ ಮಾಡ್ತಾರೆ. ಅವಾಗ ನೀವೇನು ಮಾಡ್ತೀರಂತೆ? ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನೀವು ತೃಪ್ತಿಯಾಗಿರಬೇಕು. ನಿಮಗೆ ಅದ್ಭುತಗಳನ್ನು ಮಾಡುವಾಗ, ದೇವರು ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವಾಗ, ನನ್ನ ಜೀವಿತದಲ್ಲಿ ಇಂಥ ಕಾರ್ಯವನ್ನು ದೇವರು ಮಾಡ್ತಾರೆ ಎಂಬುದಾಗಿ ನಾನು ನೆನೆಸಿರಲಿಲ್ಲ. ದೇವರು ಎಂಥ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ, ನನ್ನ ಕುಟುಂಬದಲ್ಲಿ ಮಾಡಿದ್ದಾರೆ, ನನ್ನ ಮಕ್ಕಳ ಜೀವಿತದಲ್ಲಿ ಮಾಡಿದ್ದಾರೆ, ನನ್ನ ಕೆಲಸ ಕಾರ್ಯಗಳಲ್ಲಿ ಮಾಡಿದ್ದಾರೆ. ದೇವರ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ, ನನ್ನ ಸೇವೆಯಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡಿದರೆ ಎಂಬುದಾಗಿ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ದೇವರ ಮೇಲೆ ನಂಬಿಕೆಟ್ಟಂತ ಜನರನ್ನು ಆಶಾಭಂಗ ಪಡಲು ದೇವರು ಬಿಡುವುದೇ ಇಲ್ಲ. ಈ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡಿ. ಈ ವಾಗ್ದಾನಗಳನ್ನು ಹಿಡಿದು, ದೇವರೇ, ಈ ವಾಗ್ದಾನದಲ್ಲಿ ಏನು ನನಗೆ ತಿಳಿಸಿದ್ದೀರಿ ಅದನ್ನು ನಾನು ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ದೇವರ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥನೆ ಮಾಡಿ. ದೇವರ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತದೆ, ಹೊಸ ಕಾರ್ಯಗಳು ನಡೆಯುತ್ತದೆ. 2ರಷ್ಟು ಮಾನವನ್ನು ಕೊಟ್ಟು, 2ರಷ್ಟು ಆಶೀರ್ವಾದವನ್ನು ಕೊಟ್ಟು, ನಿಮಗೆ ಏರಳವಾದಂಥ ಅಭಿಷೇಕವನ್ನು ಅನುಗ್ರಹಿಸಿಕೊಟ್ಟು, ನಿಮಗೆ ಆಲೋಚನೆ ಕೊಟ್ಟು, ನಿಮ್ಮನ್ನು ಉನ್ನತಿಗೆ ತಂದು, ನಿಮ್ಮನ್ನು ಸ್ಥಿರಪಡಿಸಿ, ಬಲಪಡಿಸಿ, ರೂಪಿಸಿ, ಆಶೀರ್ವದಿಸಿ, ನಿಮ್ಮಲ್ಲಿ ಸಂತೋಷ ಪಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ಏನೇ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ನಷ್ಟಗಳು ಬಂದರೂ ಸೋತು ಹೋಗಬೇಡ್ರಿ. ದೇವರ ವಾಗ್ದಾನವನ್ನು ನಂಬಿರಿ. ಆತನಲ್ಲಿ ನಂಬಿಕೆಟ್ಟವರು ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಗ್ದಾನಗಳನ್ನ ಹಿಡಿದು ನೀವು ಪ್ರಾರ್ಥನೆ ಮಾಡಿರಿ. ನೋಡ್ರಿ ಪ್ರಿಯರೇ,
ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ರಿಂದ 21 ವಚನದಲ್ಲಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ ಆಮೇನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನ ಶಕ್ತಿಯ ಪ್ರಕಾರ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಹೊಸ ಕಾರ್ಯವನ್ನು ಮಾಡ್ತಾರೆ, ಅದ್ಭುತಗಳನ್ನು ಮಾಡ್ತಾರೆ. ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವೇನು ಯೋಚನೆ ಮಾಡ್ತಿದ್ದೀರಾ, ನೀವು ದೇವರ ಸನ್ನಿಧಿಯಲ್ಲಿ ಏನೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರಾ, ನೀವು ಬೇಡೋದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದದನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ. ದೇವರು ಹೊಸ ಕಾರ್ಯವನ್ನು ಮಾಡಲು, ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ದೇವರಿಗೆ ಸ್ತೋತ್ರವನ್ನು ಹೇಳ್ರಿ. ದೇವರೇ, ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬದಲ್ಲಿ ಹೊಸ ಕಾರ್ಯವನ್ನು ಮಾಡೋದಕ್ಕಾಗಿ ಸ್ತೋತ್ರ. ನನ್ನ ಸಭೆಯಲ್ಲಿ ಹೊಸ ಕಾರ್ಯವನ್ನು ಮಾಡೋದಕ್ಕಾಗಿ ಸ್ತೋತ್ರ. ನಾನಿರುವಂಥ ಪ್ರದೇಶದಲ್ಲಿ ಹೊಸ ಕಾರ್ಯವನ್ನು ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತ, ನಿನ್ನ ಉದ್ದೇಶಗಳು ನೆರವೇರುವುದಕ್ಕಾಗಿ ಸ್ತೋತ್ರ. ದೇವರೇ, ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ಸಭೆಯಲ್ಲಿ, ನನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ಏನು ವಾಗ್ದಾನ ಮಾಡಿದ್ದಾರೆ ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ವಾಗ್ದಾನ ಮಾಡ್ತಾರೆ. ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ವಾಗ್ದಾನವನ್ನು ನೆರವೇರಿಸಿ ದೇವರು ಮಹಿಮೆ ಹೊಂದುತ್ತಾರೆ. ಬನ್ನಿ ಪ್ರಿಯರೇ, ಈ ವಾಗ್ದಾನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ, ನೀವಿರುವಂಥ ಸ್ಥಳದಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡಿ ಮಹಿಮೆ ಹೊಂದುತ್ತಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಹಳೇ ಸಂಗತಿಗಳನ್ನು ಮರೆತು ಬಿಡ್ರಿ, ಹೊಸ ಕಾರ್ಯವನ್ನು ಮಾಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ನೀವು ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ 2ರಷ್ಟು ಮಾನವನ ಹೊಂದುವಿರಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ಇಂದು ನನ್ನೊಟ್ಟಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೋ, ದೇವರೇ, ನನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ರಿ, ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ, ನೀವು ಹೇಳಿದ್ದೀರಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನನ್ನು ಕೊಂಡಾಡುವಿರಿ, ನನ್ನ ಜನರು ಎಂದಿಗೂ ಆಶಾಭಂಗ ಪಡೋರು ಎಂಬುದಾಗಿ ಹೇಳ್ತೀರಪ್ಪ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಎಸಪ್ಪ, ನೀವೇನು ವಾಗ್ದಾನ ಮಾಡಿದ್ದೀರಿ ಆ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರಿಸ್ರಿ, ಹೊಸ ಕಾರ್ಯವನ್ನು ಮಾಡ್ರಿ, ಅದ್ಭುತಗಳನ್ನು ಮಾಡ್ರಿ, ನಿಮ್ಮ ಚಿತ್ತದಂತೆ ನಮ್ಮನ್ನು ಆಶೀರ್ವಾದ ಮಾಡ್ರಿ, ನಾವಿರುವಂಥ ಸ್ಥಳದಲ್ಲಿ ನಿನ್ನ ಘನವುಳ್ಳ ನಾಮ ಮಹಿಮೆಯಾಗಲು ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಕರ್ತನೆ ಈಗಲೇ ಮಾಡುವುದಕ್ಕಾಗಿ ಸ್ತೋತ್ರ. ಆ ಸ್ಥಳದಲ್ಲಿರುವಂಥ ಎಲ್ಲ ತಡ್ಡೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲು, ಅವರ ಕುಟುಂಬಕ್ಕೆ ವಿರುದ್ಧವಾಗಿ, ಅವರು ಮಾಡುತ್ತಿರುವಂಥ ಸೇವೆಗೆ ವಿರುದ್ಧವಾಗಿ, ಅವರಿರುವಂಥ ಸ್ಥಳದಲ್ಲಿ ಅವರು ವಿರುದ್ಧವಾಗಿ ಕ್ರಿಯೆ ಮಾಡುವ ಎಲ್ಲ ದುರಾತ್ಮನ ಕ್ರಿಯೆಗಳು ಲಯವಾಗಲು, ಏಸಪ್ಪ ನಿನ್ನ ಶಕ್ತಿಯಲ್ಲಿ ಪ್ರಕಟವಾಗಲು ಹೊಸ ಕಾರ್ಯವನ್ನು ಮಾಡ್ರಿ, ಅದ್ಭುತಗಳನ್ನು ಮಾಡ್ರಿ. ರೋಗದಿಂದ ಬಿಡುಗಡೆಯನ್ನು ಕಾಣಲಿ, ಕಷ್ಟದಿಂದ ಬಿಡುಗಡೆಯನ್ನು ಕಾಣಲಿ, ಸಾಲದಿಂದ ಬಿಡುಗಡೆಯನ್ನು ಕಾಣಲಿ, ಹೋರಾಟದಿಂದ ಬಿಡುಗಡೆಯನ್ನು ಕಾಣಲಿ, ಚಿಂತೆಯಿಂದ ಬಿಡುಗಡೆಯನ್ನು ಕಾಣಲಿ, ಅವರಿಗಿರುವಂಥ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕಾಣಲಿ. ಯೇಸುವೆ, ನಿನ್ನ ಘನವುಳ್ಳ ನಾಮ ಮಹಿಮೆ ಹೊಂದಲಿ. ಈಗಲೇ ಅದನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡು.
ಯಾರೆಲ್ಲ ನನ್ನೊಟ್ಟಿಗೆ ಸೇರಿ ವಾಗ್ದಾನವನ್ನು ನಂಬಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತದಲ್ಲಿ ನಿನ್ನ ಶಕ್ತಿ ಪ್ರಕಟವಾಗಲಿ, ನಿನ್ನ ಮಹಿಮೆ ಗೋಚರವಾಗಲಿ, ಪವಿತ್ರಾತ್ಮನ ಆಳ್ವಿಕೆ ಮಾಡಲಿ, ಒಡೆತನ ಮಾಡಲಿ, ಹೊಸ ಕಾರ್ಯವನ್ನು ಮಾಡಿ ನೀವು ಮಹಿಮೆ ಹೊಂದ್ರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ದೇವರು ಹೊಸ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಈ ವಾಗ್ದಾನ ನಂಬಿ ಪ್ರಾರ್ಥನೆ ಮಾಡಿ. ದೇವರೇ, ಈ ವಾಗ್ದಾನದಲ್ಲಿ ನಂಬಿಗಸ್ತನು, ಈ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಬೇಡಿಕೊಳ್ಳೋ ಪ್ರತಿಯೊಬ್ಬನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೀರೋ ಎಲ್ಲವನ್ನ ಹೊಂದಿಕೊಳ್ತೀರಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವರು ವಾಗ್ದಾನ ಮಾಡಿದಂತೆ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡಿ ಆತನು ಮಹಿಮೆ ಹೊಂದುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.